ಬೆಳಗಿನ ಬೆಳಕು. ಪವಿತ್ರ ಆಹಾರ ಭಾಗ 3. ಯಾಜಕಕಾಂಡ 22:9-16. ಪವಿತ್ರ ಆಹಾರ ಮತ್ತು ಎಚ್ಚರಿಕೆಯ ಗಡಿಗಳು. ಮೊದಲು ಮಕ್ಕಳಾಗಿ ನೇಮಕ, ನಂತರ ಮನೆಯ ತರಬೇತಿ, ಅನಂತರವೇ ರೂಪಾಂತರದಲ್ಲಿ ಬೆಳವಣಿಗೆ. ನಿನ್ನೆ ನಾವು ಅನ್ಯರಿಂದ ದೇವರ ಕುಟುಂಬದ ಸದಸ್ಯರಾಗಿ ಆಗುವ ಪ್ರಯಾಣವನ್ನು ನೋಡಿದ್ದೇವೆ. ನಾವು ಕಾಲದ ಮೊದಲೇ ಆರಿಸಲ್ಪಟ್ಟವರು, ಶಿಲುಬೆಯ ಮೂಲಕ ಹತ್ತಿರ ತರಲ್ಪಟ್ಟವರು, ಆತ್ಮನಿಂದ ಮುದ್ರೆ ಹಾಕಲ್ಪಟ್ಟವರು ಮತ್ತು ಪವಿತ್ರವಾದ ಭೋಜನದ ಮುದ್ರೆ ಮೇಜಿನ ಬಳಿ ಕೂತವರು. ಇಂದು ನಾವು ಆ ಮನೆಯೊಳಗೆ ನಿಲ್ಲುತ್ತೇವೆ, ಮಕ್ಕಳಾಗುವುದು ಹೇಗೆ ಬೆಳೆಯುತ್ತದೆ ಎಂದು ನೋಡಲು. ಇಲ್ಲಿ ಪೌಲನು ಹೇಳುವ ದತ್ತು ಎಂಬ ಅಡಾಪ್ಷನ್ ಚಿತ್ರಣದಲ್ಲೇ ಒಂದು ಪ್ರಕ್ರಿಯೆ ಇದೆ. ತಂದೆ ಮೊದಲು ತನ್ನ ಉದ್ದೇಶವನ್ನು ಹೇಳುತ್ತಾನೆ, ಮಗನು ಆ ವಾಗ್ದಾನವನ್ನು ಸ್ವೀಕರಿಸುತ್ತಾನೆ, ನಂತರ ತರಬೇತಿ ಮತ್ತು ಪರೀಕ್ಷೆ ಬರುತ್ತದೆ. ಕೊನೆಗೆ ಒಂದು ನಿಗದಿತ ದಿನದಲ್ಲಿ ಆ ಪೂರ್ಣ ಮಹತ್ವ ಬಹಿರಂಗವಾಗಿ ದೃಢಪಡಿಸಲಾಗುತ್ತದೆ. ಸುವಾರ್ತೆ ಇದೇ ಮಾದರಿಯಲ್ಲಿ ಸಾಗುತ್ತದೆ: ವಚನ, ವಾಗ್ದಾನ, ತರಬೇತಿ ಮತ್ತು ಪುನರುತ್ಥಾನ. ಮೊದಲು ದೇವರ ವಾಗ್ದಾನ ನಮ್ಮ ಜೀವನಕ್ಕೆ ಬಂದ ಕ್ಷಣವನ್ನು ನೆನಪಿಸಿಕೊಳ್ಳೋಣ. ಬಹುಶಃ ಅದು ಬಾಪ್ತಿಸ್ಮದ ಸಮಯವಾಗಿರಬಹುದು, ಅಲ್ಲಿ ನೀರು ಮತ್ತು ವಾಕ್ಯ ಒಂದಾಗಿ ಬಂದವು. ಬಾಪ್ತಿಸ್ಮ ಪ್ರಯಾಣದ ಅಂತ್ಯವಲ್ಲ, ಅದು ಆರಂಭ. ಅಲ್ಲಿ ನಾವು ಒಡಂಬಡಿಕೆಯನ್ನು ಒಪ್ಪಿಕೊಂಡೆವು, ಹಳೆಯ ಜೀವನಕ್ಕೆ ಸಾಯುವುದು ಮತ್ತು ಹೊಸ ಜೀವನದಲ್ಲಿ ನಡೆಯುವುದು, ದೇವರ ಮಗನ ರೂಪಕ್ಕೆ ಹೊಂದಿಕೊಳ್ಳುವುದು, ಹಳೆಯ ಮನಸ್ಸನ್ನು ಬಿಡುವುದು ಮತ್ತು ಹೊಸದನ್ನು ಧರಿಸುವುದು. ಅಲ್ಲಿ ನಾವು ಕ್ರಿಸ್ತನ ವಸ್ತ್ರವನ್ನು ಪಡೆದಿದ್ದೇವೆ, ಅದು ನಮ್ಮ ಗುರುತು ಮತ್ತು ನಮಗೆ ಸೇರಿದ ಹಕ್ಕು. ಹಾಗೆಯೇ ಮಹತ್ವದ ಉಂಗುರ, ಅಂದರೆ ಆತ್ಮನು ನಮ್ಮೊಳಗೆ ಅಪ್ಪ, ತಂದೆ ಎಂದು ಕೂಗುತ್ತಾನೆ. ಇವು ಅಲಂಕಾರಗಳಲ್ಲ, ದೇವರು ಆರಂಭಿಸಿದ ಕಾರ್ಯವನ್ನು ಆತನೇ ಪೂರ್ಣಗೊಳಿಸುತ್ತಾನೆ ಎಂಬ ಭರವಸೆ. ಆ ದಿನದಿಂದ ತರಬೇತಿ ಆರಂಭವಾಗುತ್ತದೆ. ಪೌಲನ ಕಾಲದಲ್ಲಿ ದತ್ತಕ ಮಗನಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುತ್ತಿರಲಿಲ್ಲ. ಅವನು ಮನೆಯ ನಿಯಮಗಳನ್ನು ಕಲಿಯಬೇಕಾಗಿತ್ತು, ಶಿಕ್ಷಕರ ಮತ್ತು ಪಾಲಕರ ನಿಗಾದಲ್ಲಿ. ಗಲಾತ್ಯ 4ನೇ ಅಧ್ಯಾಯ. ನಮ್ಮ ವಿಷಯದಲ್ಲಿ ಶಿಕ್ಷಕ ಕ್ರಿಸ್ತನು, ಪಾಲಕ ಆತ್ಮನು, ಇಬ್ಬರೂ ಒಳ್ಳೆಯ ಮಾರ್ಗದರ್ಶಕರು. ಅವರ ಪಾಠಗಳು ಕಠಿಣವಾಗಿರುವುದಿಲ್ಲ, ಪವಿತ್ರವಾಗಿವೆ. ನಾವು ಹೊಸ ಮನಸ್ಸಿನಿಂದ ಯೋಚಿಸಲು, ಪ್ರೀತಿಯಿಂದ ಸತ್ಯ ಮಾತನಾಡಲು, ಕ್ಷಮಿಸಲು, ಸೇವಿಸಲು ಮತ್ತು ಪ್ರೀತಿಯ ಮನೆಯ ಹೆಜ್ಜೆ ಹೆಜ್ಜೆಗೂ ನಡೆಯಲು ಕಲಿಯುತ್ತೇವೆ. ಈ ಬೆಳವಣಿಗೆಗೆ ಒಂದು ರೂಪವಿದೆ. ಶಾಸ್ತ್ರವು ಇದನ್ನು ಚಿತ್ರಗಳ ಮೂಲಕ ವಿವರಿಸುತ್ತದೆ. ಒಂದು ಭ್ರೂಣ ಮಗುವಾಗಿ ಬೆಳೆಯುವಂತೆ, ಅಡಗಿದ ಬೆಳವಣಿಗೆ ನಂತರ ಹೊರಗೆ ಗೋಚರವಾಗುತ್ತದೆ. ಅಥವಾ ಹುಳವು ಚಿಟ್ಟೆಯಾಗುವಂತೆ, ಮೊಟ್ಟೆಯು ಕೊನೆಯ ರೂಪದಂತಿರುವುದಿಲ್ಲ. ಪ್ರಾರಂಭದಲ್ಲಿ ಅದು ಹಾರುವುದಕ್ಕಿಂತ ಹೆಚ್ಚು ಹಾಗೆ ಬಿದ್ದ ಹಾಗೆ ಇದ್ದಂತೆ ಕಾಣಬಹುದು, ಆದರೂ ವಿನ್ಯಾಸ ಒಳಗೆ ಇದೆ. ಹೀಗೆ ಹೊಸ ಸೃಷ್ಟಿಯೂ ಹಾಗೆ ಪ್ರಾರಂಭದಲ್ಲಿ ನಮ್ಮೊಳಗಿನ ಹಳೆಯ ಗುಣಗಳು, ಅಭ್ಯಾಸಗಳು, ಭಯಗಳು ಕಾಣಬಹುದು. ಆದರೆ ದೇವರ ರೂಪ ಒಳಗೆ ಕೆಲಸ ಮಾಡುತ್ತಿದೆ. ಇದರ ಆಧ್ಯಾತ್ಮಿಕ ಅರ್ಥವೇನೆಂದರೆ, ನಾವು ದೇವರ ಮಕ್ಕಳು ಎಂದು ಕರೆಯಲ್ಪಟ್ಟವರಾದರೂ ಪೂರ್ಣ ಮಹತ್ವವು ಒಂದು ಪ್ರಕ್ರಿಯೆಯಾಗಿದೆ. ಅದು ತಕ್ಷಣ ನಡೆಯುವುದಿಲ್ಲ, ಬೆಳವಣಿಗೆ, ತರಬೇತಿ ಮತ್ತು ರೂಪಾಂತರದ ಮೂಲಕ ಸಂಭವಿಸುತ್ತದೆ. ಇದು ಒಂದು ಸುಂದರ ಆತ್ಮೀಯ ಪಾಠ, ದತ್ತಪಾತ್ರತೆ ಮತ್ತು ಬೆಳವಣಿಗೆ ಎಂಬ ವಿಷಯದ ಮೇಲೆ. ಆರಂಭದ ಉದ್ದೇಶ: ಹಾರಾಟ. ಆರಂಭದಲ್ಲಿ ನಮ್ಮ ಜೀವನ ನಿಧಾನವಾಗಿ ಸಾಗುತ್ತದೆ. ನಾವು ತಪ್ಪು ಮಾಡುತ್ತೇವೆ, ಕಲಿಯುತ್ತೇವೆ, ಪಾಪದಿಂದ ಮುಕ್ತರಾಗಲು ಹೋರಾಡುತ್ತೇವೆ. ಆದರೆ ದೇವರ ಯೋಜನೆ ಕೇವಲ ನಾವೆಷ್ಟು ಪ್ರಯತ್ನಿಸುತ್ತೇವೆ ಎಂಬುದಲ್ಲ, ನಾವು ಕ್ರಿಸ್ತನಂತಾಗಬೇಕು ಎಂಬುದು. 2 ಕೊರಿಂಥದವರಿಗೆ 3:18. ನಾವೆಲ್ಲರೂ ತೆರೆದ ಮುಖಗಳಿಂದ ಕರ್ತನ ಮಹಿಮೆಯನ್ನು ಕನ್ನಡಿಯಂತೆ ನೋಡುವವರಾಗಿ, ಕರ್ತನ ಆತ್ಮದ ಮೂಲಕ ಮಹಿಮೆಯಿಂದ ಮಹಿಮೆಗೆ ಪರಿವರ್ತಿಸಲ್ಪಡುತ್ತಾ ಕರ್ತನಂತಾಗುತ್ತಿದ್ದೇವೆ. ಏನು ಹೇಳುತ್ತದೆ ಅಂದರೆ, ದೇವರ ಆತ್ಮ ನಮ್ಮೊಳಗೆ ನಿಧಾನವಾಗಿ ಬದಲಾವಣೆಯನ್ನು ತರಿಸುತ್ತಾನೆ. ನಾವು ಕ್ರಿಸ್ತನಂತಾಗುವ ತನಕ ಆತನು ನಮ್ಮೊಳಗೆ ಕೆಲಸ ಮಾಡುತ್ತಾನೆ. ಹುಳವು ಚಿಟ್ಟೆಯಾಗುವಂತೆ ನಾವು ಹಳೆಯ ಸ್ವಭಾವದಿಂದ ಹೊಸ ರೂಪಕ್ಕೆ ಬದಲಾಗುತ್ತೇವೆ. ಹೊರಗಿನ ಗುರುತು ಒಳಗಿನ ಜೀವನವಾಗುತ್ತದೆ.
ಬಾಪ್ಟಿಸ್ಮಿನಲ್ಲಿ ನಾವು ಕ್ರಿಸ್ತನ ವಸ್ತ್ರ ಧರಿಸುತ್ತೇವೆ. ಇದು ಕೇವಲ ಧಾರ್ಮಿಕ ಚಿಹ್ನೆಯಲ್ಲ, ಅದು ಒಳಗಿನ ಹೊಸ ಜೀವನದ ಆರಂಭ. ನಾವು ಪಡೆದ ರೋಬ್ ಮತ್ತು ರಿಂಗ್ ಕೇವಲ ಬಾಹ್ಯ ಚಿಹ್ನೆಗಳಲ್ಲ, ಅವು ಆತ್ಮೀಯ ನಿಜವಾದ ಅನುಭವಗಳು ಆಗುತ್ತವೆ. ಗಲಾತ್ಯರಿಗೆ 4:6-7. ನೀವು ಮಕ್ಕಳಾಗಿರುವುದರಿಂದ ದೇವರು ತನ್ನ ಮಗನ ಆತ್ಮವನ್ನು ನಿಮ್ಮ ಹೃದಯಗಳಲ್ಲಿ ಕಳುಹಿಸಿದ್ದಾನೆ. ಆ ಆತ್ಮವು ಅಪ್ಪ ಅಪ್ಪ ಎಂದು ಕೂಗುತ್ತದೆ. ಅರ್ಥ ಏನೆಂದರೆ, ಆತ್ಮನು ನಮ್ಮೊಳಗೆ ದೇವರನ್ನು ನಿಜವಾದ ತಂದೆ ಎಂದು ತಿಳಿಯುವ ಅನುಭವ ಕೊಡುತ್ತಾನೆ. ಹೀಗಾಗಿ ಹೊರಗಿನ ಗುರುತು ಒಳಗಿನ ಜೀವವಾಗಿ ರೂಪಾಂತರಗೊಳ್ಳುತ್ತದೆ. ಈ ಬೆಳವಣಿಗೆಯ ಆರೋಗ್ಯಕರವಾಗಿ ಇರಬೇಕಾದರೆ ಹೇಗೆ? ದೇವರ ಮಕ್ಕಳು ಬೆಳೆಯಬೇಕಾದರೆ ಅವರಿಗೆ ಆಧ್ಯಾತ್ಮಿಕ ಆಹಾರ ಬೇಕು. ಅದು 4 ರೀತಿಯ ದಿನನಿತ್ಯದ ಅಭ್ಯಾಸಗಳಿಂದ ಬರುತ್ತದೆ. 1. ದೇವರ ವಾಕ್ಯ, ನಮ್ಮ ದೈನಂದಿನ ಅನ್ನ. 2. ಪ್ರಾರ್ಥನೆ, ನಮ್ಮ ದೈನಂದಿನ ಉಸಿರು. 3. ಸಂಗತಿ, ಫೆಲೋಶಿಪ್, ನಮ್ಮ ಆತ್ಮೀಯ ಐಕ್ಯತೆ. 4. ಆಜ್ಞಾಪಾಲನೆ, ನಮ್ಮ ದಿನನಿತ್ಯದ ವ್ಯಾಯಾಮ. ಮತ್ತಾಯ 4:4. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ ಬದುಕುವನು. ಹಾಗೆಯೇ ನಮ್ಮ ಹೊಸ ಮನಸ್ಸು ಹಾಗೆಯೇ ಪೋಷಿಸಲ್ಪಡಬೇಕು, ದೇವರ ವಾಕ್ಯದಿಂದ, ಪ್ರಾರ್ಥನೆಯಿಂದ, ಸಂಗತಿಯಿಂದ. ನಾವು ವಾಕ್ಯದಿಂದ ದೂರವಾದರೆ ಹಳೆಯ ಸ್ವಭಾವ ಬಲಪಡೆಯುತ್ತದೆ. ಹೊಸ ಮನಸ್ಸಿಗೆ ಮನ್ನ, ದೇವರ ವಾಕ್ಯವೇ ಆಹಾರ. ದೇವರ ವಾಕ್ಯವನ್ನು ವಿನಯದಿಂದ ಸ್ವೀಕರಿಸಿದಾಗ ಅದು ನಮ್ಮೊಳಗೆ ಬಲ ಕೊಡುತ್ತದೆ. ಆತ್ಮನ ಶಾಂತ, ಸಲಹೆ, ತಿದ್ದುವಿಕೆ, ಸಮಾಧಾನ ಇವೆಲ್ಲವೂ ದೇವರ ಕರುಣೆಯ ಮಾರ್ಗಗಳು. ಯಾಕೋಬ 1:21. ವಿನಯದಿಂದ ಬಿತ್ತಲ್ಪಟ್ಟ ವಾಕ್ಯವನ್ನು ಸ್ವೀಕರಿಸಿರಿ, ಅದು ನಿಮ್ಮ ಆತ್ಮಗಳನ್ನು ಉಳಿಸಬಲ್ಲದು. ಪ್ರಭುವಿನ ಮೇಜಿನ ಹತ್ತಿರ ಇರಬೇಕು. ಪ್ರಭುವಿನ ಸ್ಮರಣಾರ್ಥವಾದ ಊಟ, ಕಮ್ಯುನಿಯನ್ ನಮ್ಮನ್ನು ನೆನಪಿಸುತ್ತದೆ. ಯಾವ ಮನೆಯವರು ನಾವು? ಯಾರ ಹೆಸರನ್ನು ಹೊತ್ತಿದ್ದೇವೆ? ಯಾರ ಸಂತೋಷ ನಮ್ಮ ಶಕ್ತಿ? ನೆಹೆಮಿಯ 8:10. ಕರ್ತನ ಸಂತೋಷವೇ ನಿಮ್ಮ ಶಕ್ತಿ. ಹಾಗೆಯೇ ಪ್ರತಿ ಬಾರಿ ದೇವರ ಸ್ಮರಣೆಯಲ್ಲಿ ಹಾಗೆಯೇ ಭಾಗವಹಿಸಿದಾಗ ಆತನ ಕೃಪೆಯೊಂದಿಗೆ ನಮ್ಮ ಸಂಬಂಧವನ್ನು ಪುನರುಜ್ಜೀವಗೊಳಿಸುತ್ತೇವೆ. ದತ್ತಪಾತ್ರತೆ, ಉಡುಗೊರೆಯೂ ಗುರಿಯೂ. ಉಡುಗೊರೆ, ಈಗಲೇ ದೇವರ ಮಕ್ಕಳ ಸ್ಥಾನಮಾನ. ಗುರಿ, ಮುಂದೆ ಕ್ರಿಸ್ತನಂತಾಗುವ ಪೂರ್ಣತೆ. ರೋಮಾಪುರದವರಿಗೆ 8:17. ನಾವು ಮಕ್ಕಳು ಆದರೆ ವಾರಸುದಾರರು ಕೂಡ, ದೇವರ ವಾರಸುದಾರರು, ಕ್ರಿಸ್ತನ ಸಹವಾರಸುದಾರರೂ ಆಗಿದ್ದೇವೆ. ಇಲ್ಲಿ ಹೇಳುತ್ತದೆ, ನಮ್ಮ ಸ್ಥಾನ ಈಗಲೇ ದೊರೆತಿದೆ, ಆದರೆ ಸ್ವಭಾವ ಪೂರ್ಣವಾಗಿ ಕ್ರಿಸ್ತನಂತಾಗುವುದು ಮುಂದಿನ ಹಂತ. ಒಂದು ದಿನ ದೇವರ ಮಕ್ಕಳು ಪ್ರಕಟಗೊಳ್ಳುವರು. ಒಂದು ದಿನ ದೇವರು ತನ್ನ ಮಕ್ಕಳನ್ನು ಸಾರ್ವಜನಿಕವಾಗಿ ಘೋಷಿಸುತ್ತಾನೆ. ಅದೇ ಮೊದಲ ಪುನರುತ್ಥಾನದ ದಿನ. 1 ಯೋಹಾನ 3:2. ನಾವು ಈಗಲೇ ದೇವರ ಮಕ್ಕಳು, ಆದರೆ ಮುಂದೆ ನಾವು ಏನಾಗುವೆವು ಎಂಬುದು ಇನ್ನೂ ಪ್ರಕಟವಾಗಿಲ್ಲ. ಕ್ರಿಸ್ತನು ಪ್ರಕಟವಾದಾಗ ನಾವು ಆತನಂತಾಗುವೆವು. ಅಂದರೆ ಇದು ನಮ್ಮ ಅಂತಿಮ ಗುರಿ, ಕ್ರಿಸ್ತನಂತಾಗುವುದು, ಮಹಿಮೆಯಲ್ಲಿ ಭಾಗಿಯಾಗುವುದು. ಪ್ರತಿ ಹೆಜ್ಜೆಯ ಕೆಳಗೆ ಕೃಪೆಯ ನೆಲ. ನಾವು ಶ್ರಮದಿಂದ ದೇವರ ಮನೆತನಕ್ಕೆ ಬಂದಿಲ್ಲ. ಆತನ ಕೃಪೆ, ಕ್ರಿಸ್ತನ ಶಿಲುಬೆ, ಆತ್ಮನ ಮುದ್ರೆ ಇವೆಲ್ಲವೂ ನಮಗೆ ದತ್ತಪಾತ್ರತೆ ನೀಡಿವೆ. ಆದರೆ ದೇವರ ಮಕ್ಕಳು ಆದ ಮೇಲೆ ನಾವು ಮನೆಯ ನಿಯಮಗಳನ್ನು ಕಲಿಯುತ್ತೇವೆ. ಎಫೆಸಿಯರಿಗೆ 4:22-24. ಹಳೆಯವನನ್ನು ಬಿಡಿ, ನಿಮ್ಮ ಮನಸ್ಸಿನ ಆತ್ಮದಲ್ಲಿ ಹೊಸತನ ಹೊಂದಿರಿ. ಹೊಸವನನ್ನು ಧರಿಸಿಕೊಳ್ಳಿರಿ, ಅದು ದೇವರಂತೆ ಧರ್ಮ ಹಾಗೂ ಪವಿತ್ರತೆಯಲ್ಲಿ ನಿರ್ಮಿಸಲ್ಪಟ್ಟವನಾಗಿದ್ದಾನೆ. ಅಂದರೆ ಇದು ಶಿಕ್ಷೆಯ ನಿಯಮವಲ್ಲ, ಇದು ಮನೆಯ ಸಂಗೀತ. ದೇವರ ಮಕ್ಕಳು ಪ್ರೇಮದಲ್ಲಿ ನಡೆಯುವರು, ಕ್ಷಮಿಸುವರು, ದಯೆ ತೋರಿಸುವರು. ಪವಿತ್ರ ಆಹಾರಕ್ಕೆ ಹಿಂದಿರುಗೋಣ.
ಹಳೆಯ ಧರ್ಮಶಾಸ್ತ್ರದಲ್ಲಿ ಯಾಜಕನ ಮನೆಯವರಷ್ಟೇ ಪವಿತ್ರ ಆಹಾರ ತಿನ್ನಬಹುದಾಗಿತ್ತು. ಆದರೆ ಈಗ ಸುವಾರ್ತೆ ಹೇಳುತ್ತದೆ, ನಾವು ದೇವರ ಮನೆಯವರು. ಎಫೆಸಿಯರಿಗೆ 2:19. ನೀವು ಇನ್ನು ಮುಂದೆ ಅನ್ಯರು ಅಥವಾ ಪರಕೀಯರುಗಳಲ್ಲ, ಪವಿತ್ರರ ಸಂಗಾತಿಯರು, ದೇವರ ಮನೆತನದವರು. ಹಾಗಾದರೆ ಇಲ್ಲಿ ಈ ಪವಿತ್ರ ಆಹಾರ ದೇವರ ಕೃಪೆಯ ಜೀವನದಲ್ಲಿ ಪಾಲು. ನಾವು ಅದನ್ನು ಸ್ವಾರ್ಥಕ್ಕಾಗಿ ತೆಗೆದುಕೊಳ್ಳುವುದಿಲ್ಲ. ಮಕ್ಕಳಾಗಿ ಕೃತಜ್ಞತೆಯಿಂದ, ಶುದ್ಧ ಹೃದಯದಿಂದ ಸ್ವೀಕರಿಸುತ್ತೇವೆ. ಹೇಳುವ ಸಾರಾಂಶವೇನು ಎಂದರೆ, ದೇವರು ನಮ್ಮನ್ನು ಪಾಪದಿಂದ ಬಿಡಿಸಿ ತನ್ನ ಮಕ್ಕಳನ್ನಾಗಿಸಿದನು. ಆತನು ನಮಗೆ ಹೊಸ ಜೀವನದ ವಸ್ತ್ರ ಕೊಟ್ಟನು. ಆತ್ಮನ ಮೂಲಕ ನಾವು ಒಳಗಿನಿಂದ ಬದಲಾಗುತ್ತೇವೆ. ದೇವರ ವಾಕ್ಯ, ಪ್ರಾರ್ಥನೆ, ಸಂಗತಿ, ಆಜ್ಞಾಪಾಲನೆ ಇವು ಬೆಳವಣಿಗೆಯ ಆಹಾರ. ಕೃಪೆಯೇ ನೆಲ, ಪ್ರೇಮವೇ ಭಾಷೆ, ಪವಿತ್ರತೆಯೇ ಮನೆ ನಿಯಮ. ಅಂತಿಮವಾಗಿ ನಾವು ಕ್ರಿಸ್ತನಂತಾಗುತ್ತೇವೆ ಮತ್ತು ಆತನ ಮನೆತನದಲ್ಲಿ ಶಾಶ್ವತವಾಗಿ ಇರುತ್ತೇವೆ. ಸರಿ, ದತ್ತಪಾತ್ರತೆ ಮತ್ತು ಕ್ರಿಸ್ತನಲ್ಲಿ ಬೆಳವಣಿಗೆ ಕುರಿತಾಗಿದೆ. ದೇವರ ವಾಕ್ಯ ಮತ್ತು ಆತ್ಮ ಪರಿಶೀಲನೆ. ನಾವು ದೇವರ ವಾಕ್ಯವನ್ನು ನಮ್ಮನ್ನು ಶುದ್ಧಗೊಳಿಸಲು ಬಿಡಬೇಕು. ಆತ್ಮನು ನಮ್ಮೊಳಗಿನ ವಿಚಾರಗಳನ್ನು ಪರೀಕ್ಷಿಸಿ ತಪ್ಪುಗಳನ್ನು ತಿದ್ದಬೇಕು. ಹೀಗಾಗಿ ನಾವು ಭಾಗವಹಿಸುವ ಮೇಜಿನ ಸ್ಮರಣಾರ್ಥ ಆಹಾರವು ಗೌರವಿತವಾಗುತ್ತದೆ ಮತ್ತು ದೇವರ ಹೆಸರು ಪವಿತ್ರವಾಗಿರುತ್ತದೆ. ಹೇಗೆಂದರೆ, ಪ್ರಾರ್ಥನೆ, ವಾಕ್ಯ ಅಧ್ಯಯನ, ಆತ್ಮ ಪರಿಶೀಲನೆ ಇವು ನಮ್ಮ ಸೇವೆಯನ್ನು ಶುದ್ಧ, ನಿಷ್ಠಾವಂತ, ಮನಪೂರ್ವಕವಾಗಿರಿಸುತ್ತವೆ. ತಾಳ್ಮೆ ಮತ್ತು ಸಮಯವನ್ನು ಕಾಯುವುದು. ನಾವು ಕೆಲಸವನ್ನು ತ್ವರಿತಗೊಳಿಸಲು ಹುರಿಗೊಂಡರೆ ಒತ್ತಡ ಬರುವುದು. ಬದಲು ತಾಳ್ಮೆಯಿಂದ ಕಾಯುವುದರಿಂದ ಸೇವೆ ಶಾಂತಿಯುಳ್ಳ ಹೃದಯದಿಂದ ಹರಿಯುತ್ತದೆ. ಇದರರ್ಥ ಏನೆಂದರೆ, ಸತ್ಯವಾದ ಸೇವೆ ಹೊರಗಿನ ಒತ್ತಡದಿಂದ ಅಲ್ಲ, ಒಳಗಿನ ಶಾಂತಿಯುಳ್ಳ ಮನಸ್ಸಿನಿಂದ ಬರುತ್ತದೆ. ಆಹಾರವನ್ನು ಕಾಪಾಡುವುದು. ನಮ್ಮ ಮನಸ್ಸಿಗೆ ಜೀವಂತ ಮನ್ನ ನೀಡಬೇಕು. ಅದು ದೇವರ ವಾಕ್ಯ ಮತ್ತು ಸತ್ಯ. ಮರಣಾತ್ಮಕ ಮಾತು ಅಥವಾ ನಿರ್ಜೀವ ಚರ್ಚೆಗಳಿಂದ ದೂರವಿರಬೇಕು. ಹೀಗಾಗಿ ನಮ್ಮ ಶಕ್ತಿ ಹಿರಣ್ಯಕೇಶ ಹಕ್ಕಿಯಂತೆ, ಅಂದರೆ ಪುನರುಜ್ಜೀವಿತವಾಗುತ್ತದೆ. ಅಂದರೆ ನಮ್ಮ ಮನಸ್ಸು ಮತ್ತು ಆತ್ಮಶಕ್ತಿಯು ದೇವರ ವಾಕ್ಯದಿಂದ, ಪ್ರಾರ್ಥನೆ ಮತ್ತು ಸಂಗತಿಯಿಂದ ತುಂಬಿಕೊಳ್ಳಬೇಕು. ದೇವರ ಮನೆಯಲ್ಲಿನ ಬೆಳವಣಿಗೆ. ನಾವು ದೇವರ ಮನೆಯ ಮಕ್ಕಳಾಗಿ ಸ್ಥಾನ ಪಡೆದಿದ್ದೇವೆ. ನಾವು ಮನೆಯ ನಿಯಮಗಳಿಗೆ ಅನುಗುಣವಾಗಿ ತರಬೇತಿ ಪಡೆಯುತ್ತೇವೆ. ನಾವು ಕ್ರಿಸ್ತನ ರೂಪಕ್ಕೆ ಬೆಳೆಯುತ್ತೇವೆ. ಇದನ್ನು ವಿವರಿಸಲು, ವಸ್ತ್ರವು ವರ್ಷದಿಂದ ವರ್ಷಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ. ಉಂಗುರ ಕೈಯ ಮೇಲೆ ಸ್ವಾಭಾವಿಕವಾಗಿ ಕುಳಿತುಕೊಳ್ಳುತ್ತದೆ. ಹೃದಯದಲ್ಲಿ ಅಪ್ಪ ಎನ್ನುವ ಕೂಗು ನಿಶ್ಚಲವಾಗಿ ಹೆಚ್ಚುತ್ತದೆ. ಏಕೆಂದರೆ ನಮ್ಮ ಬಾಹ್ಯ ಗುರುತುಗಳಾದ ವಸ್ತ್ರ, ಉಂಗುರ, ಧ್ವನಿ ನಿಜವಾದ ಒಳಗಿನ ಅನುಭವಗಳಾಗಿ ಪರಿವರ್ತಿಸುತ್ತವೆ. ಪವಿತ್ರ ಆಹಾರವು ಕುಟುಂಬದ ಊಟವಾಗುತ್ತದೆ. ಪವಿತ್ರ ಆಹಾರವು ಕೇವಲ ವಿಶೇಷ ಆಹಾರವಲ್ಲ, ಅದು ಮನೆಯವರ ಊಟ ಆಗುತ್ತದೆ. ಇನ್ನೂ ಪವಿತ್ರವಾಗಿದೆ, ಆದರೆ ನಿಜವಾದ ಮನೆಯವರು ಹಂಚಿಕೊಳ್ಳುತ್ತಾರೆ. ಏನು ಹೇಳುತ್ತದೆ ಅಂದರೆ, ನಾವು ದೇವರ ಮನೆಯವರು, ದತ್ತು ಪಾತ್ರತೆಯಿಂದ ಒಳಗಿರುತ್ತೇವೆ, ಕೇವಲ ಆಹಾರವನ್ನು ಪಡೆಯುವ ಅತಿಥಿಗಳು ಅಲ್ಲ. ಹೊಸ ಮನಸ್ಸಿಗೆ ಆಹಾರ, ವಸ್ತ್ರ, ಉಂಗುರ. ಹೊಸ ಮನಸ್ಸಿಗೆ ದೇವರ ವಾಕ್ಯದಿಂದ ಆಹಾರ ನೀಡಬೇಕು. ವಸ್ತ್ರವನ್ನು ಗೌರವದಿಂದ ಧರಿಸಬೇಕು. ಉಂಗುರವನ್ನು ಕೃತಜ್ಞತೆಯಿಂದ ಕಾಪಾಡಬೇಕು. ಮನೆಯ ಎಲ್ಲ ಕೊಠಡಿಗಳಲ್ಲಿ ಸಂತೋಷದಿಂದ ನಡೆಯಬೇಕು. ಏನೆಂದರೆ, ನಮ್ಮ ದತ್ತಪಾತ್ರತೆ ನಮಗೆ ನೀತಿಪೂರ್ಣ ಬದುಕಿನ ನಿಯಮಗಳು ಕಲಿಸುತ್ತದೆ, ಆದರೆ ಅವು ಕೆಲಸವಲ್ಲ, ಜೀವನದ ಸಂಗೀತವಾಗಿದೆ. ಪ್ರಾರ್ಥನೆ. ಪರಲೋಕ ತಂದೆ, ಚಿಕ್ಕ ಆರಂಭಗಳಿಗೆ ಧನ್ಯವಾದಗಳು. ಗರ್ಭಕೋಶ ನಂತೆ ಅಡಗಿದ್ದು ಜೀವಂತವಾಗಿದೆ. ಕ್ಯಾಟರ್ಪಿಲ್ಲರ್ ತನ್ನ ರೆಕ್ಕೆಗಳ ದಿನಕ್ಕಾಗಿ ಕಾಯುವಂತೆ ನಾವು ಪೂರ್ಣ ರೂಪಕ್ಕೆ ಕಾಯುತ್ತೇವೆ, ದೇವರ ವಿನ್ಯಾಸದ ಮೇಲೆ ಭರವಸೆ ಇಟ್ಟುಕೊಂಡು.
ಕುಟುಂಬದ ವಸ್ತ್ರ ಧರಿಸಿ ವಾರಸುದಾರರಾಗಿ ಕುಳಿ. ದತ್ತಪಾತ್ರತೆ ನಮ್ಮ ಸ್ಥಿತಿಯಾಗಿದ್ದು, ರೂಪವು ಗುರಿಯಾಗಿರುವುದರಲ್ಲಿ ಸಂತೋಷಿಸೋಣ. ಹೃದಯ ತರಬೇತಿ, ವಾಕ್ಯ, ಆತ್ಮ, ಪವಿತ್ರ ಆಜ್ಞಾಪಾಲನೆ ಮೂಲಕ ಬೆಳೆಯಲು, ತೆವಳುವಿಕೆಯಿಂದ ಹಾರುವಿಕೆಗೆ, ಹಾರಾಟದವರೆಗೆ, ಮೊದಲ ಕೂಗಿನಿಂದ ಪೂರ್ಣಗೀತೆಯವರೆಗೆ. ನಾವು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ತಂದೆಯೇ. ಆಮೆನ್.